ರಾಜ್ಯ ರಾಜಕೀಯದಲ್ಲಿ ರಾಮ ಮಂದಿರದ ಲೋಕಾರ್ಪಣೆ ಜಟಾಪಟಿ ಮುಂದುವರಿತಾ ಇದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಬ್ಯಾಟಿಂಗ್ ಮಾಡಿದ್ದಾರೆ. ಇನ್ನು ಇಡೀ ರಾಜ್ಯದಾದ್ಯಂತ ರಾಮ ಮಂದಿರದ ಒಂದು ಜಟಾಪಟಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಮಾಜಿ ಪ್ರಧಾನಿಗಳು ಬ್ಯಾಟಿಂಗ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೈಯಕ್ತಿಕವಾಗಿ ದೈವ ಭಕ್ತ. ಅವರು ಚಾಮುಂಡೇಶ್ವರಿಗೆ ಯಾವಾಗಲೂ ಹೋಗ್ತಾ ಇರ್ತಾರೆ. ಅವರ ಪತ್ನಿ ಕೂಡ ಮಹಾನ್ ದೈವ ಭಕ್ತಿ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹೇಳಿದ್ದಾರೆ. ಇನ್ನು ರಾಮ ಮಂದಿರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ನೋಡಪ್ಪ, ಆಹ್ವಾನ ಬಂದಿಲ್ಲ. ಶ್ರೀರಾಮಚಂದ್ರನ ನಾವು ಪೂಜೆ ಮಾಡೋದ್ರಲ್ಲಿ ಅವ್ರಿಗಿಂತೇನು ಹಿಂದೆ ಬಿದ್ದಿಲ್ಲ. ನಾವು ಶ್ರೀರಾಮಚಂದ್ರನ ನಾವು ಶ್ರೀರಾಮನ ಭಕ್ತರು ಕೂಡ. ನಾವು ಅದನ್ನು ರಾಜಕೀಯ ಮಾಡಕ್ ಕೊಟ್ಟಿದ್ದಾರೆ. ರಾಜಕೀಯ ಮಾಡಕ್ ಕೊಟ್ಟಿದ್ದಾರೆ. ಇದನ್ನ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಳಿಸಿ ರಾಜಕೀಯ ಮಾಡಕ್ ಕೊಟ್ಟಿದ್ದಾರಲ್ಲ. ಈ ರಾಜಕೀಯ ವಿರೋಧ ಮಾಡ್ತೀವಿ ಹೊರತು ಶ್ರೀರಾಮಚಂದ್ರನ ವಿರೋಧ ಮಾಡಲ್ಲ. ನಾನು ನೋಡ್ತೀನಿ. ಇದಾದ್ಮೇಲೆ 22ನೇ ತಾರೀಕು ಆದ್ಮೇಲೆ ಯಾವಾಗ ಪುರುಷ ಸಿಕ್ಕಾಗ ಅಲ್ಲಿ ಹೋಗಿ ನೋಡ್ಕೊಬೇಕಿಲ್ಲ ಅಯೋಧ್ಯೆಯಲ್ಲಿ. ಆಮೇಲೆ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ದೇವಸ್ಥಾನಗಳ ಕಾರ್ಯಕರ್ತರು ಕೂಡ ದೇವಸ್ಥಾನಕ್ಕೆ ಹೋಗಿ ರಾಮ ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ತಾರೆ. ಯಾರನ್ನ ಬಿಜೆಪಿ ಸಿದ್ದರಾಮಯ್ಯರು ವೈಯಕ್ತಿಕವಾಗಿ ಭಕ್ತ. ಅವರು ಚಾಮುಂಡೇಶ್ವರಿಗೆ ಯಾವಾಗಲೂ ಅವರ ಶ್ರೀಮತಿಯರಂತೂ ಎಲ್ಲಾ ದೇವಸ್ಥಾನಗಳಿಗೂ ಅದು ರಿಪೋರ್ಟ್ ಮಾಡಕ್ಕಲ್ಲ, ವೈಯಕ್ತಿಕವಾಗಿ ಗೊತ್ತು ನನಗೆ. ಸಿದ್ದರಾಮಯ್ಯರು ವೈಯಕ್ತಿಕವಾಗಿ ಭಕ್ತ. ಅವರು ಚಾಮುಂಡೇಶ್ವರಿಗೆ ಯಾವಾಗಲೂ ಅವರ ಶ್ರೀಮತಿಯರಂತೂ ಎಲ್ಲಾ ದೇವಸ್ಥಾನಗಳಿಗೂ ಅದು ರಿಪೋರ್ಟ್ ಮಾಡಕ್ಕಲ್ಲ, ವೈಯಕ್ತಿಕವಾಗಿ ಗೊತ್ತು ನನಗೆ. ಸಿದ್ದರಾಮಯ್ಯರು ವೈಯಕ್ತಿಕವಾಗಿ ಭಕ್ತ. ಅವರು ಚಾಮುಂಡೇಶ್ವರಿಗೆ ಯಾವಾಗಲೂ ಅವರ ಶ್ರೀಮತಿಯರಂತೂ ಎಲ್ಲಾ ದೇವಸ್ಥಾನಗಳಿಗೂ ಅದು ರಿಪೋರ್ಟ್ ಮಾಡಕ್ಕಲ್ಲ, ವೈಯಕ್ತಿಕವಾಗಿ ಗೊತ್ತು ನನಗೆ. ಇದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮಾತುಗಳು. ಸಿಎಂ ಸಿದ್ದರಾಮಯ್ಯ ಪರ ಇಡೀ ರಾಜ್ಯದಾದ್ಯಂತ ಬಿಜೆಪಿ ನಾಯಕರು ಹರಿಹಾಯ್ತಾ ಇದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ಬಿಜೆಪಿ ಜೊತೆಯಲ್ಲಿ ದೇವೇಗೌಡರು ಮೈತ್ರಿ ಕೂಡ ಮಾಡಿಕೊಂಡಿದ್ದಾರೆ. ಮೈತ್ರಿಗೆ ಸಂಬಂಧಪಟ್ಟಂತೆ ಮಾತುಕತೆ ನಡೀತಾ ಇದೆ, ಸಮನ್ವಯತೆ ನಡೀತಾ ಇದೆ. ಈ ಒಂದು ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಬಿಜೆಪಿ ನಾಯಕರು ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸಿಎಂ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಅವರು ಕೂಡ ದೈವ ಭಕ್ತರೇ. ಅದೇ ರೀತಿಯಾಗಿ ಚಾಮುಂಡೇಶ್ವರಿ ದೇವಾಲಯಕ್ಕೆ ನಿರಂತರವಾಗಿ ಹೋಗ್ತಾ ಇರ್ತಾರೆ. ಅವರ ಪತ್ನಿ, ಅವರ ಶ್ರೀಮತಿ ಕೂಡ ದೈವ ಭಕ್ತೆ. ಅವರು ಕೂಡ ಹೋಗ್ತಾ ಇರ್ತಾರೆ. ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಸಿಎಂ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ರಾಜಕೀಯ ಬೆಳವಣಿಗೆ ಏನಾಗತ್ತೆ ಅಂತ ಕಾದ್ ನೋಡ್ಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಒಂದೆಡೆ ಮೈತ್ರಿ ಆಯಿತು, ಸೀಟು ಹಂಚಿಕೆಗಳ ಬಗ್ಗೆ ಮಾತುಕತೆ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸಮನ್ವಯತೆ ಬಗ್ಗೆಯೂ ಕೂಡ ಮಾತುಕತೆ ಆಗ್ತಾ ಇದೆ. ಈ ನಡುವೆ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಿರಂತರವಾಗಿ ಹರಿಹಾಯ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಸಿಎಂ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ಮಾಜಿ ಪ್ರಧಾನಿಯವರು ರಾಜ್ಯ ಚುನಾವಣೆ ಮೇಲೆ, ಅದೇ ರೀತಿಯಾಗಿ ಮುಂಬರುವಂತಹ ಲೋಕಸಭೆ ಚುನಾವಣೆ ರಾಜಕೀಯ ವಲಯದಲ್ಲಿ ಇದರ ಪರಿಣಾಮ ಏನಾಗಬಹುದು ಅಂತ? ಸಂತೋಷ್, ಇವತ್ತು ನೀರಾವರಿ ವಿಚಾರವಾಗಿ ಕೇಂದ್ರದ ತಂಡದ ಜೊತೆ ದೇವೇಗೌಡರು ಸಭೆಯನ್ನ ನಡೆಸಿದ್ರು. ಸ್ಟ್ಯಾಂಡರ್ಡ್ ಕಮಿಟಿ ಜೊತೆ ದೇವೇಗೌಡರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ನೀರಾವರಿ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಪ್ರಧಾನಿಗಳು ಮಾತನಾಡುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಅವರು ಇವತ್ತು ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಯಾಕೆಂದ್ರೆ ಅಯೋಧ್ಯೆಯ ಶ್ರೀರಾಮ ಮಂದಿರ ಕಾರ್ಯಕ್ರಮ ಉದ್ಘಾಟನೆಗೆ ನಾನು 22ರಂದು ನಾನು ಹೋಗೋದಿಲ್ಲ, ನಂತರದಲ್ಲಿ ಹೋಗ್ತೇನೆ ಅಂತೇಳಿ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ದೇವೇಗೌಡರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದೇ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ.
ಸಿದ್ದರಾಮಯ್ಯನವರು ಅಂದ್ಕೊಂಡಷ್ಟು ಬೇರೆ ಇವರಲ್ಲ. ಅವರು ಕೂಡ ಮಹಾನ್ ದೈವ ಭಕ್ತರೆ. ಯಾಕೆಂದ್ರೆ ಅವರು ಪದೇ ಪದೇ ಚಾಮುಂಡೇಶ್ವರಿ ದೇಗುಲಕ್ಕೆ ಹೋಗೋದನ್ನ ನಾನು ಕೂಡ ಗಮನಿಸಿದ್ದೇನೆ. ಯಾಕೆಂದ್ರೆ ಅವರ ಜೊತೆಯಲ್ಲೇ ಇದ್ದಂತವ್ರು ಸಿದ್ದರಾಮಯ್ಯನವರು ಸುದೀರ್ಘ ಕಾಲ ದೇವೇಗೌಡರ ಜೊತೆ ಇದ್ದಂತವ್ರು, ದೇವೇಗೌಡರ ರಾಜಕೀಯ ನಡಿಯಲ್ಲೇ ಬೆಳೆದಂತವ್ರು ಸಿದ್ದರಾಮಯ್ಯ, JDS ಪಕ್ಷವನ್ನ ತೊರೆಯುವವರೆಗೆ. ಅಂತವರ ಬಗ್ಗೆ ಸಹಜವಾಗಿ ಮಾಜಿ ಪ್ರಧಾನಿಗಳಿಗೂ ಕೂಡ ಗೊತ್ತಿದೆ. ಸಿದ್ದರಾಮಯ್ಯ ದೇವರ ಭಕ್ತರ ಇಲ್ವಾ, ಅಥವಾ ಅವರು ಆಸ್ತಿಕರ ಅಥವಾ ನಾಸ್ತಿಕರ ಅನ್ನುವಂಥದ್ದು ಹಿಂದಿನಿಂದಲೂ ಕೂಡ ದೇವೇಗೌಡರಿಗೆ ಗೊತ್ತಿದೆ. ಆದ್ರೆ ಎಲ್ಲೂ ಕೂಡ ಅದ್ರ ಬಗ್ಗೆ ಅವರು ಪ್ರಸ್ತಾಪವನ್ನ ಮಾಡಿರ್ಲಿಲ್ಲ. ಸಿದ್ದರಾಮಯ್ಯನವರ ಇಲ್ಲಿಯವರೆಗೆ ಎಲ್ಲೂ ಕೂಡ ದೇವೇಗೌಡರು ಮಾತನಾಡಿರ್ಲಿಲ್ಲ. ಆದ್ರೆ ಇದೇ ಮೊದಲ ಬಾರಿಗೆ ಸಿದ್ದರಾಮಯ್ಯನವರ ಪರವಾಗಿ ಅವ್ರು ಮಾತನಾಡಿದ್ದಾರೆ. ಯಾಕಂದ್ರೆ ಇಲ್ಲಿಯವರೆಗೂ ಕೂಡ ಜನ ಕಾಣ್ತಾ ಇರುವಂತದ್ದು ಸಿದ್ದರಾಮಯ್ಯನವರು ದೈವ ಭಕ್ತರಲ್ಲ, ಯಾಕಂದ್ರೆ ಆಸ್ತಿಕತೆಯನ್ನ ಅವರು ನಂಬೋದಿಲ್ಲ, ನಾಸ್ತಿಕರು ಅನ್ನುವಂತಹ ವಾದಗಳೇ ನಡೀತಾ ಇತ್ತು. ಓಕೆ. ಆದ್ರೆ ದೇವೇಗೌಡರ ಬಾಯಿಂದ ಇಂತಹ ಒಂದು ಮಾತು ಬಂದಿದೆ. ಪದೇ ಪದೇ ಅವರು ಚಾಮುಂಡೇಶ್ವರಿ ದೇಗುಲಕ್ಕೆ ಹೋಗ್ತಾ ಇದ್ರು. ಅಂದ್ರೆ ಅವರ ಜೊತೆಗಿದ್ದಂತ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ದೇವರ ಭಕ್ತರಾಗಿದ್ರು, ಜೊತೆಗೆ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ರು ಅನ್ನುವಂಥದ್ದು ದೇವೇಗೌಡರ ಮಾತಿನಿಂದ ಅರ್ಥ ಆಗತ್ತೆ ಸಂತೋಷ್. ಜೊತೆಗೆ ಸಿದ್ದರಾಮಯ್ಯನವರ ಕೂಡ ಮಹಾನ್ ದೈವ ಭಕ್ತಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಸೊ ಅಲ್ಲಿಗೆ ಇಲ್ಲಿಯವರೆಗೆ ಜನ ಏನ್ ತಿಳ್ಕೊಂಡಿದ್ರು ಅಂದ್ರೆ ಸಿದ್ದರಾಮಯ್ಯನವರು ನಾಸ್ತಿಕರು, ದೇವರು ದಿಂಡಿರು ಅಂತೇಳಿ ಹೆಚ್ಚಾಗಿ ಅವರು ನಂಬೋದಿಲ್ಲ, ಜೊತೆಗೆ ದೇವಸ್ಥಾನಗಳಿಗೂ ಕೂಡ ಹೆಚ್ಚು ಭೇಟಿಯನ್ನ ಕೊಡೋದಿಲ್ಲ, ಅವರು ಅದಕ್ಕೆ ವಿರುದ್ಧವಾದಂತವ್ರು ಅನ್ನುವಂತಹ ಚರ್ಚೆಗಳೇ ಇತ್ತು. ಜೊತೆಗೆ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದನ್ನೇ ಮುಂದಿಟ್ಕೊಂಡು ಬಿಜೆಪಿಯವರು ಕೂಡ ಸಿದ್ದರಾಮಯ್ಯನವರು ದೈವ ಭಕ್ತರಲ್ಲ, ದೇವರ ಮೇಲೆ ನಂಬಿಕೆ ಇಲ್ಲ, ಹಾಗಾಗಿ ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಡೋದಿಲ್ಲ, ದೇವರ ಗರ್ಭಗುಡಿಗೆ ಹೋಗೋದಕ್ಕೆ ಹಿಂದಕ್ಕೆ ಸರಿದ್ರು, ಈ ರೀತಿಯಾದಂತ ಮಾತುಗಳನ್ನ ಹೇಳ್ತಾ ಇದ್ರು. ಆದ್ರೆ ಇವತ್ತು ದೇವೇಗೌಡರ ಮಾತುಗಳೇನಿದೆ ಅದು ಸಿದ್ದರಾಮಯ್ಯನವರ ವ್ಯಕ್ತಿತ್ವವನ್ನು ಕೂಡ ತೋರಿಸುತ್ತೆ, ಅವರ ದೇವರ ಮೇಲಿರುವಂತಹ ಒಂದು ಭಕ್ತಿಯನ್ನು ಕೂಡ ತೋರಿಸುತ್ತೆ. ಯಾಕೆಂದ್ರೆ ಹಿಂದಿನಿಂದಲೂ ಕೂಡ ದೇವೇಗೌಡರು ನೋಡಿ ಇವತ್ತು ಆ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಅದೇ ಸಿದ್ದರಾಮಯ್ಯನವರ ಪತ್ನಿಯವರು ಕೂಡ ಮಹಾನ್ ದೈವ ಭಕ್ತಿ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ಅಂದ್ರೆ ದೇವರ ಮೇಲೆ ಸಾಕಷ್ಟು ಭಕ್ತಿ ಇದೆ, ಆದ್ರೆ ತೋರಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ದನ್ನ ದೇವೇಗೌಡರು ಇವತ್ತು ಹೇಳಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯನವರ ಪರವಾಗಿ ಇವತ್ತು ದೇವೇಗೌಡರು ಮಾತನಾಡಿರುವಂತದ್ದು ಬಹಳ ಆಶ್ಚರ್ಯವನ್ನ ಉಂಟು ಮಾಡುತ್ತೆ ಸಂತೋಷ್. ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.